ನಮಸ್ಕಾರ. ದಿವಂಗತ ಮೇಟಿ ಸಾಹೇಬ್ರ ನಿಧನದಿಂದ ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಇದಾಗಬಾರ್ದಿತ್ತು, ಆದ್ರೆ ವಿಧಿ ಆಟ. ಇವತ್ತು ವರಿಷ್ಠರೆಲ್ಲ ಸೇರಿ ಮೇಟಿ ಸಾಹೇಬ್ರ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮೇಟಿ ಸಾಹೇಬ್ರಿಗೆ ಹೆಂಗೆ ನಾನು ಒಂದು ಕಾರ್ಯಕರ್ತಳಾಗಿ ನಾನು ಕೆಲಸ ಮಾಡಿದ್ದೆ, ಅದೇ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಯಾರಿಗೆ ಟಿಕೆಟ್ ಕೊಡ್ಲಿ ಅವ್ರ ಮಕ್ಕಳಿಗೆ ನಾನು ಅದೇ ಒಂದು ನಿಷ್ಠೆಯಿಂದ ಇವತ್ತು ಅವ್ರದ್ದು ಕೂಡ ಇಲೆಕ್ಷನ್ ಮಾಡ್ತೀನಿ ಅಂತ ಹೇಳಕ್ ಇಚ್ಛ ಪಡ್ತೀನಿ. ಆದ್ರೆ ಮೇಟಿ ಅವ್ರ ಕುಟುಂಬಕ್ಕೆ ಬಿಟ್ಟು ಇನ್ ಬೇರೆದವ್ರಿಗೆ ಯಾರಿಗಾದ್ರೂ ಕೊಡೋದಾದಲ್ಲಿ ನನ್ನನ್ನ ಫಸ್ಟ್ ಕನ್ಸಿಡರ್ ಮಾಡಿ ಅಂತ ನಾನು ಹೇಳಕ್ ಇಚ್ಛ ಪಡ್ತೀನಿ. ಯಾಕಂದ್ರ 17 ವರ್ಷ ನಾನು ಪಕ್ಷದಲ್ಲಿ ನಿಷ್ಠಾವಂತ ಕೆಲಸ ಮಾಡಿದ್ದೀನಿ. 7 ವರ್ಷ ಮಹಿಳಾ ಅಧ್ಯಕ್ಷಳಾಗಿ ಹಾಗೂ ಇನ್ ಮಿಕ್ಕಿದ್ದು ಕಾರ್ಯಕರ್ತಳಾಗಿ ನಾನು ಪಕ್ಷಕ್ಕೆ ಸೇವೆ ಕೊಟ್ಟಿದ್ದೀನಿ. ಇವತ್ತು ನಮ್ MP ಇಲೆಕ್ಷನ್ ಟೈಮಲ್ಲೂ ಕೂಡ ನಾನು ಟಿಕೆಟ್ನ ಕೇಳಿದ್ದೆ, ಪೈಪೋಟಿನೂ ಮಾಡಿದ್ದೆ. ಆದ್ರೆ ಆ ಟೈಮಲ್ಲಿ ವರಿಷ್ಠರು ಮುಂದೆ ಒಂದು ಒಳ್ಳೆ ಅವಕಾಶ ನಿನಗೆ ಸಿಗುತ್ತೆ ಅಂತ ನನಗೆ ಹೇಳಿದ್ರು. ಅದೇ ಒಂದು ನಿಟ್ಟಿನಲ್ಲಿ ನಾನು ಇವತ್ತಿಗೂ ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತಳಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಮುಂದೂ ಕೂಡ ಮಾಡ್ತೀನಿ ಅಂತ ಹೇಳಕ್ ಇಚ್ಛ ಪಡ್ತೀನಿ. ಆದ್ರೆ ಮೇಟಿ ಅವ್ರ ಕುಟುಂಬಕ್ಕೆ ಬಿಟ್ಟು ಇನ್ ಬೇರೆದವ್ರಿಗೆ ಯಾರಿಗಾದ್ರೂ ಕೊಡೋದಾದಲ್ಲಿ ನನ್ನನ್ನು ಫಸ್ಟ್ ಕನ್ಸಿಡರ್ ಮಾಡಿ ಅಂತ ನಾನು ಹೇಳಕ್ ಇಚ್ಛ ಪಡ್ತೀನಿ. ಯಾಕಂದ್ರ ಮೇಟಿ ಸಾಹೇಬ್ರು ಹಾಗೂ ಅವ್ರ ಕುಟುಂಬ ಏನ್ ಬರ್ತಲ್ಲ ನನ್ಗೆ. ನಾನು ಕೂಡ ಅವ್ರ ಮನೇಲಿ ಹುಟ್ಟಿ ಬೆಳೆದಿಲ್ಲ ಅನ್ನೋದು ಒಂದೇ, ಆದ್ರೆ ಅವ್ರ ಕುಟುಂಬಕ್ಕೆ ತುಂಬಾ ಹತ್ರದವಳು ನಾನು. ಅವ್ರ ಒಂದು ಆಶೀರ್ವಾದದಿಂದ ಹಾಗೂ ಜನರ ಆಶೀರ್ವಾದದಿಂದ ಎಲ್ಲ ಒಂದು ವರಿಷ್ಠರ ಆಶೀರ್ವಾದದಿಂದ ನಾನು ಇಷ್ಟು ಮುಂದ್ ಬರಕ್ ಆಗೇತಿ. ಅವ್ರ ಆಶೀರ್ವಾದ ಇಲ್ಲ ಅಂದ್ರೆ ನಾನು ಇಷ್ಟು ಮುಂದ್ ಬರಕ್ ಆಗ್ತಿರ್ಲಿಲ್ಲ. ಸೊ ಆ ಒಂದ್ ನಿಟ್ಟಿನಲ್ಲಿ ಇವತ್ ನಾನು ವರಿಷ್ಠರಿಗೆ ಒಂದೇ ಒಂದ್ ಮಾತು ಕೇಳೋದಂದ್ರೆ, ಬೇರೆದವ್ರಿಗೆ ಯಾರಿಗಾದ್ರೂ ಕೊಡೋದಾದ್ರೆ ನನ್ನನ್ನ ಫಸ್ಟ್ ಕನ್ಸಿಡರ್ ಮಾಡಿ ಅಂತ ಹೇಳಕ್ ಇಚ್ಛ ಪಡ್ತೀನಿ. ನಮಸ್ಕಾರ.